ಕದ್ದ ಚೋರಿ ಸುಕುಮಾರಿ ಸುಕುಮಾರಿ ಹೃದಯಾನ ಕದ್ದ ಚೋರಿ ಯಾವತ್ತಿದ್ರು ನಿಮ್ಮೊಂದಿಗೆ ನಗು ನಗುತ್ತಾ ಇರಬೇಕನ್ನೋದೇ ನನ್ನ ಆಸೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ನನಗೆ ಇರೋದಕ್ಕೆ ಆಗುದಿಲ್ಲ. ಯಾಕೆ ಗೀತಾ ಅಷ್ಟು ಮನಸ್ಸಿಗೆ ನೋವು ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ? ಈ ನಿನ್ನ ಆಸೆನೂ ಆದಷ್ಟು ಬೇಗ ಈಡೇರಿಸುತ್ತೇನೆ. ಇವತ್ತೇ ನಮ್ಮ ಮನೆಗೆ ಹೋಗಿ ನಮ್ಮ ಅಣ್ಣ ಅತ್ತಿಗೆ ಮುಂದೆ ನಮ್ಮ ಮದುವೆ ವಿಷಯನ ತಿಳಿಸ್ತೀನಿ, ಸರಿ ತಾನೇ? ಸರಿ, ಆದಷ್ಟು ಬೇಗ ಈ ಕೆಲಸ ಮಾಡಿ. ಯಾಕೆಂದ್ರೆ ಈ ನನ್ನ ಪ್ರತಿಯೊಂದು ರಕ್ತ ಕಣದಲ್ಲಿ ನಿಮ್ಮ ಹೆಸರಿದೆ. ಗೀತಾ, ನೀನನ್ನ ಅಷ್ಟೊಂದು ಇಷ್ಟಪಡ್ತೀಯಾ? ಹೌದು ಮೈಲಾರಿ, ಅದನ್ನು ಹೇಳೋದಕ್ಕೆ ಶಬ್ದಗಳೇ ಸಾಲ್ತಾ ಇಲ್ಲ. ನಾನು ಉಸಿರಾಡೋ ಪ್ರತಿ ಒಂದು ಉಸಿರಿನಲ್ಲಿ ನೀವಿದ್ದೀರಾ. ಹಾಗಾದರೆ ಪರೀಕ್ಷೆ ಮಾಡೋಣವೇ? ಯಾಕೆ ಮೈಲಾರಿ, ನನ್ನ ಮೇಲೆ ಅನುಮಾನವೇ? ಹೇಳು, ನಿನಗೆ ಅನುಮಾನವಿದ್ರೆ ಈಗಲೇ ಆ ಬೆಟ್ಟದಿಂದ ಹಾರಬೇಕೆ ಅಥವಾ ಹರಿಯುತ್ತಿರುವ ಈ ನೀರಿನಲ್ಲಿ ಧುಮುಕಬೇಕೆ? ಹೇಳು, ನಾನೇನು ಮಾಡಬೇಕು ಅಂತ? ಅಯ್ಯೋ ಹುಚ್ಚಿ, ಅಂಥ ದೊಡ್ಡ ಸಾಧನೆ ಏನೂ ಬೇಕಾಗಿಲ್ಲ. ಅಗೋ ಅಲ್ಲಿ ಕಾಣ್ತಾ ಇದೆಯಲ್ಲ, ಒಂದು ಗುಲಾಬಿ ಹೂವನ್ನು ಕಿತ್ಕೊಂಡು ಬಾ, ಅಷ್ಟೇ ಸಾಕು. ಅಷ್ಟೇ ತಾನೇ? ಈಗಲೇ ತರ್ತೀನಿ. ನಿಲ್ಲು ಗೀತಾ, ಹೀಗೆ ಹೋಗಂದ್ರೆ ಚಿಕ್ಕ ಮಕ್ಕಳು ಸದಾ ಹೋಗಿ ಕಿತ್ಕೊಂಡು ಬರ್ತಾರೆ. ನಾನು ಹೇಳಿದ್ದು ಹಾಗಲ್ಲ, ಸ್ವಲ್ಪ ನಿಂತ್ಕೋ. ಹೇಳಿ, ಮತ್ತಿನ್ನು ಹೇಗೆ ತರಬೇಕು? ನೋಡು ಗೀತಾ, ನೀನು ಹೋಗಿ ಗುಲಾಬಿ ಹೂವನ್ನು ಕಿತ್ಕೊಂಡು ನಿನ್ನ ಕಣ್ಣಿಗೆ ಕೈವಸ್ತ್ರನ ಕಟ್ಕೊಂಡು ಆ ಗುಲಾಬಿ ಹೂವನ್ನು ನನ್ನ ಕೈಲಿ ತಂದುಕೊಟ್ಟು ನನ್ನ ಕೆನ್ನೆಗೊಂದು ಮುತ್ತನ್ನಿಟ್ಟು ನನ್ನ ಜೋರಾಗಿ ತಬ್ಬಿಕೊಂಡು ಅದು ನಿನ್ನಿಂದ ಆಗತ್ತಾ ತಾನೆ? ಪ್ರೀತಿಗೆ ಆಗೋದಿಲ್ಲ ಅನ್ನೋ ಮಾತೇನೇ ಇಲ್ಲ. ನೋಡಿ, ನಿಮ್ಗೋಸ್ಕರ ಆ ಗುಲಾಬಿ ಹೂ ತರ್ತೀನಿ. ಆದ್ರೆ ನಾನು ಬರೋವರೆಗೂ ನೀವು ಇಲ್ಲೇ ಇರಬೇಕು, ಆಯ್ತಾ? ಮೈಲಾರಿ, ಆಗುತ್ತೆ, ತೆಗೆದುಕೋ ಇದನ್ನು. ಎಲ್ಲಿ ಹೋಗ್ಬಾರ್ದು, ಇಲ್ಲಿ ನಿಂತ್ಕೋಬೇಕು. ಆಯ್ತು ಗೀತಾ, ನೀನು ಬರೋವರೆಗೆ ಈ ಜಾಗ ಬಿಟ್ಟು ಕದಲೋದಿಲ್ಲ. ಆಗಲಿ. ಮೈಲಾರಿ, ನಿನ್ನ ಎಲ್ಲಿ ಅಂತ ಹುಡುಕೋದು? ನಿನ್ನ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಪಿಸಿ ಅರೆಸ್ಟ್ ಹಿಮ್. ಸಾಹೇಬ್ರಿ, ನನ್ನನ್ನು ಯಾಕೆ ಅರೆಸ್ಟ್ ಮಾಡ್ತೀರ ಅಂತ ಕೇಳ್ಬೋದಾ? ನೀನು MLA ರಂಗೇಗೌಡನನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಿದ್ದೀಯಾ. ಅದಕ್ಕೆ ನಿನ್ನ ಅರೆಸ್ಟ್ ಮಾಡಿಕೊಂಡು ಹೋಗಲು ಬಂದಿದ್ದೇನೆ. ಅವರು ಕಂಪ್ಲೇಂಟ್ ಮಾಡಿ ಹೋಗಿದ್ದಾರೆ. ಸಾಹೇಬ್ರಿ, ನಾನು ಸ್ವಲ್ಪ ಹೇಳೋದನ್ನು ಕೇಳಿ. ನೋಡು ಮೈಲಾರಿ, ನೀ ಏನೇ ಹೇಳೋದಾದ್ರೂ ಕೋರ್ಟಿನಲ್ಲಿ ಹೇಳು. ಇದು ನನ್ನ ಕರ್ತವ್ಯ, ನಾನು ಮಾಡಲೇಬೇಕು. ಎಳೆದುಕೊಂಡು ನಡೆಯುವ ನನ್ನ